ಹರೇ ಕೃಷ್ಣ ಮಾಸ್ಟರ್ಸ್. ನಮಸ್ತೆ ಎಲ್ಲರಿಗೂ. ಆ, ಶುಭ ಮುಂಜಾನೆ ಮಾಸ್ಟರ್ಸ್. ನಾವೀಗ ಸ್ವಲ್ಪ ಎಕ್ಸಸೈಸ್ ಮಾಡೋಣ, ಜೊತೆಗೆ ಎನರ್ಜಿ ಮೆಡಿಟೇಷನ್. ಓಕೆ, ಮೆಡಿಟೇಷನ್ ವಿತ್ ಎಕ್ಸಸೈಸ್. ಯಾಕೆಂದ್ರೆ ಇದು ತುಂಬಾ ನಮ್ಮ ಹೆಲ್ತ್ ಕಾನ್ಸ್ಟೆಂಟ್ ಆಗಿರ್ಲಿಕ್ಕೆ, ನಾವು ರಾತ್ರಿ ಇಡೀ ಧ್ಯಾನ ಮಾಡಿರ್ತೀವಿ. ಎನರ್ಜಿ ಕಾನ್ಸ್ಟೆಂಟ್ ಆಗಿರ್ಲಿ ಅಂದ್ರೆ ಬಾಡಿ ತುಂಬಾ ಸ್ಪ್ರೆಡ್ ಆಗಬೇಕು, ಒಂದೇ ಕಡೆ ಉಳಿಬಾರ್ದು. ಇಲ್ಲಾಂದ್ರೆ ಕಾಲ್ ದಪ್ಪ ಆದಂಗೆ ಆಗ್ತದೆ, ಕೈ ಕಾಲು ಹಿಡ್ಕೊಂಡಂಗೆ ಆಗ್ತದೆ, ತಲೆ ಭಾರ ಆದಂಗೆ ಆಗ್ತದೆ, ಹೀಗೆಲ್ಲ ಆಗುತ್ತೆ. ಆಯ್ತಾ? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಬೆಳಿಗ್ಗೆ ಎದ್ದು ಇವಾಗ ನಾವೇನ್ ಮಾಡಿಸ್ತೀವಿ ಎಕ್ಸಸೈಸ್, ಅದನ್ನ ಮಾಡಬೇಕು. ಜೊತೆಗೆ ನಮ್ಮ ಕುಂಡಲಿನಿ ಜಾಗೃತಿ ಆಗ್ಲಿಕ್ಕೆ, ಚಕ್ರ ಆಕ್ಟಿವೇಶನ್ ಆಗ್ಲಿಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಇರುತ್ತೆ. ಆಯ್ತಾ? ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಏನೂ ಆಗಬಾರ್ದು. ಹಾಗಾಗಿ ಅಂದ್ರೆ ಎಲ್ಲ ಆರೋಗ್ಯ ಇಂಪ್ರೂವ್ ಆಗ್ತದೆ. Okay? ಜೊತೆಗೆ ಮೆಡಿಟೇಷನ್, ಎನರ್ಜಿ ಜಾಸ್ತಿ ಬರ್ತದೆ. ಆಯ್ತಾ? ಎಲ್ಲರೂ ಕಂಪಲ್ಸರಿ ಎನರ್ಜಿ ಗೋಸ್ಕರ ಈಗ ಎಕ್ಸಸೈಸ್ ಮತ್ತೆ ಮೆಡಿಟೇಷನ್ ಪ್ಲಸ್ ಎರಡು ಮಾಡಬೇಕು. ಇವಾಗ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಎಲ್ಲರೂ ಕಣ್ಮುಚ್ಚಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ, ಶ್ವಾಸವನ್ನು ಬಿಟ್ಟು ಬೇರೆ ಏನು ಗಮನಿಸಬಾರದು. ವೆರಿ ಗುಡ್. ವೆರಿ ಗುಡ್. ಕೊನೆಯ 30 ಸೆಕೆಂಡುಗಳು. 10, 10, 9, 8, 7, 6. ವೆರಿ ಗುಡ್. ನಮ್ಮ ಈ ಎನರ್ಜಿ ಅಥವಾ ನಮ್ಮ ಈ ಎಕ್ಸಸೈಸ್ಗೆ, ವ್ಯಾಯಾಮಕ್ಕೆ ಶಕ್ತಿ, ಬಲ, ಜ್ಞಾನಕ್ಕೆ ಪ್ರತಿರೂಪವಾಗಿರುವಂತಹ ಹನುಮಾನ್ಜಿಯನ್ನು ನಾವು ಆವಾಹನೆಯನ್ನು ಮಾಡೋಣ. ಆವಾಹಯಾಮಿ, ಆವಾಹಯಾಮಿ. ಹನುಮಾನ್, ಮಾರುತಿ, ಆಂಜನೇಯ ಸ್ವಾಮಿಯನ್ನು ನಮ್ಮೊಳಗೆ ಆವಾಹನೆಯನ್ನು ಮಾಡೋಣ. ನಮ್ಮ ಈ ಎಕ್ಸಸೈಸ್ ಇಂದ, ವ್ಯಾಯಾಮದಿಂದ ನಮಗೆ ಅವರಷ್ಟೇ ಬಲ, ಶಕ್ತಿ, ಆರೋಗ್ಯ ದೊರಕುವಂತಾಗಲಿ ಅಂತ ಹೇಳಿ ನಮ್ಮೊಳಗೆ ಹನುಮಂತ ದೇವರನ್ನ ಆವಾಹನೆಯನ್ನು ಮಾಡಲು. ಅವರಷ್ಟೇ ಬಲ ಬರಲಿ, ಬುದ್ಧಿ ಬರಲಿ, ಜ್ಞಾನ ಬರಲಿ. ವೆರಿ ಗುಡ್. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ವೆರಿ ಗುಡ್. 5, 4, 3, 2, 1, 0. ವೆರಿ ಗುಡ್. ನಿಧಾನವಾಗಿ ಎರಡು ಕಣ್ಣುಗಳನ್ನು ಓಪನ್ ಮಾಡಿ. ವೆರಿ ಗುಡ್ ಮಾಸ್ಟರ್ಸ್. ಈಗ ನಿಧಾನವಾಗಿ ಈಗ ನಾನು ಏನು ಎಕ್ಸಸೈಸ್ ಮಾಡ್ತೀವಲ್ಲ ಹಾಗೆ ಕುತ್ತಿಗೆಯನ್ನ ಸ್ವಲ್ಪ ಯಾಕೆಂದ್ರೆ ತಲೆ ಭಾರ ಆದಂಗೆ ಆಗ್ತದೆ ಆಗಿರುತ್ತೆ. ಹಾಗಾಗಿ ನಾವು ಅದನ್ನ ಇದು ಮಾಡೋಣ. ಆಯ್ತಾ? ಈ ತರ ಮಾಡಿ, ನಿಧಾನವಾಗಿ ಮಾಡಿ. ಫಸ್ಟಿಗೆ ನಿಧಾನವಾಗಿ ಕುತ್ತಿಗೆಯನ್ನೆಲ್ಲ ರೊಟೇಟ್ ಮಾಡಿ. ರೊಟೇಟ್. ಆಯ್ತಾ? ನಿಧಾನವಾಗಿ ಮಾಡಿ, ಒಂದೇ ಸರಿ ಮಾಡಕ್ ಹೋಗ್ಬಿಡಿ. ಫಸ್ಟಿಗೆ ನಿಧಾನ ಮಾಡ್ತಾ ಮಾಡ್ತಾ ಈಗ ಇನ್ನೊಂದ್ ಕಡೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಈಗ ಹೀಗೆ ಕುತ್ತಿಗೆಯನ್ನ ಇದು ಮಾಡಿ. ವೆರಿ ಗುಡ್, ವೆರಿ ಗುಡ್. ಏಕೆಂದ್ರೆ ನಾವು ಧ್ಯಾನದಲ್ಲಿ ಕೂತಾಗ ಕುತ್ತಿಗೆ ಆ ಕಡೆ ಈ ಕಡೆ ಆಗಿ ಪೇನ್ ಬಂದಿರ್ತದೆ. ಹಾಗಾಗಿ ಈ ತರ ಮಾಡಿದಾಗ ಆ ತರ ಏನಾದ್ರೂ ಸ್ವಲ್ಪ ಹಿಡ್ಕೊಂಡಿದ್ರೆ ಅದು ರಿಲೀಸ್ ಆಗುತ್ತೆ. ವೆರಿ ಗುಡ್.
ಈಗ ತಲೆಯನ್ನು ಫುಲ್ ಶೇಕ್ ಮಾಡಿ ಆಯ್ತಾ, ಈ ತರ ಫಸ್ಟ್ ನಿಧಾನ ಮಾಡಿ, ಆಮೇಲೆ ಮಾಡ್ತಾ 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 ಸ್ಪೀಡ್ ಸ್ಪೀಡ್ ಜಾಸ್ತಿ ಆಗಲ್ಲ ಆಯ್ತಾ. ಹುಷಾರು ನೋಡ್ಕೊಳ್ಳಿ. ಹೀಗೆ ಕೈ ಎರಡು ಹೀಗೆ ಹಿಡ್ಕೊಂಡು ನಿಮ್ಗೆ ಬಿಗಿ ಕುತ್ಕೊಳ್ಬೇಕು, ಹೀಗೆ ಸ್ಟ್ರೈಟ್ ಬಾಡಿನೆಲ್ಲ ಅಲ್ಲಾಡಿಸ್ಬಾರ್ದು. ಬಾಡಿ ಹೀಗೆ ಬಿಗಿ ಕುತ್ಕೊಳ್ಬೇಕು, ಕುತ್ತಿಗೆ ಮಾತ್ರ ಹೀಗೆ ಅಲ್ಲಾಡಿಸ್ಬೇಕು ಹೀಗೆ. ಓಕೆ, ಸುಸ್ತಾದ್ರೆ ಒಂದ್ಸರಿ ಹೀಗೆ ಈಗ ಹೀಗೆ ಮಾಡಿ, ನಿಧಾನ ಮಾಡಿ, ನಿಧಾನ ಫಸ್ಟಿಗೆ ಒಂದೇ ಸರಿ ಆಯ್ತಾ. ಮಾಡ್ತಾ ಮಾಡ್ತಾ ಈಸಿ ಆದ್ಮೇಲೆ ಸ್ಪೀಡ್ ಮಾಡಿ. ವೆರಿ ಗುಡ್. ಇನ್ನೊಂದ್ಸರಿ ಶೇಕ್ ಮಾಡಿ ಫುಲ್ ತಲೆನ. ವೆರಿ ಗುಡ್. ಎಲ್ಲರೂ ಕಣ್ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ, ಧ್ಯಾನ ಮಾಡಿ. ವೆರಿ ಗುಡ್, ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ತಲೆಯಲ್ಲಿ ವೈಬ್ರೇಷನ್ ಏನಾದರೂ ಆಗ್ತಾ ಇದ್ರೆ ಆ ಎನರ್ಜಿಯನ್ನೇ ಗಮನಿಸ್ತಾ ಇರಿ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳು. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿಯೋಣ. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ವೆರಿ ಗುಡ್. 10, 9, 8, 7, 6, 5, 4, 3, 2, 1, 0. ವೆರಿ ಗುಡ್. ನಿಧಾನವಾಗಿ ಎರಡು ಕಣ್ಣುಗಳನ್ನು ಓಪನ್ ಮಾಡಿ. ವೆರಿ ಗುಡ್ ಮಾಸ್ಟರ್ಸ್. ಈಗ ಜಂಪಿಂಗ್ ಜಪಾಂಗ್ ಅಂದ್ರೆ ಚೇರ್ ಸೈಡ್ ಹಾಕಿ ಹೀಗೆ ಎರಡೂ ಕೈಗಳನ್ನ ಹೀಗೆ ಸೊಂಟದ ಮೇಲೆ ಇಟ್ಕೊಳ್ಳಿ. ಈಗ ಒಂದು 20 ಟೈಮ್ಸ್, 20 ಬಾರಿ ಜಂಪಿಂಗ್ ಮಾಡೋದು ನಿಂತ್ಕೊಂಡೆ ಆಯ್ತು. ಈ ತರ ಯಾರಿಗಾದ್ರೂ ನಿಂತ್ಕೊಂಡು ಜಂಪಿಂಗ್ ಮಾಡೋದು ಕಷ್ಟ ಆಯ್ತು ಅಂದ್ರೆ ಈ ತರ ಗೋಡೆಗೆ ಏನಾದ್ರು ಸಪೋರ್ಟ್ ತಗೊಂಡು ಆಯ್ತು, ಅಥವಾ ಹೀಗೆ ಎರಡು ಹೀಗೆ ಗೋಡೆ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಹೀಗೂ ಜಂಪ್ ಮಾಡ್ಬೋದು. ತುಂಬಾ ಯಾರಾದ್ರೂ ವಯಸ್ಸಾದವರು ಇದ್ರೆ, ಇಲ್ಲಾಂದ್ರೆ ಎಲ್ಲರಿಗೂ ಹೀಗೆ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ ಆಯ್ತಾ.
ನಿಂತಲ್ಲೇ ಜಂಪಿಂಗ್ ಮಾಡೋದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ರಿಲ್ಯಾಕ್ಸ್ ಮಾಡಿ ಸ್ವಲ್ಪ, ಕಾಲು ಕೈಯೆಲ್ಲ ರಿಲ್ಯಾಕ್ಸ್ ಮಾಡಿ. ವೆರಿ ಗುಡ್, ವೆರಿ ಗುಡ್. ಹೀಗೆ ಹಿಡ್ಕೊಳ್ಳಿ, ಹೀಗೆ ಕ್ರಾಸ್ ಮಾಡಿ. ವೆರಿ ಗುಡ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ವೆರಿ ಗುಡ್. ಈಗ ಇನ್ನೊಂದ್ಸಾರಿ 20 ಟೈಮ್ಸ್ ಜಂಪಿಂಗ್ ಮಾಡೋಣ. ವೆರಿ ಗುಡ್. ಎಲ್ಲರೂ ಕೈಗೆ ಹಿಡ್ಕೊಳ್ಳಿ. ಸ್ಟಾರ್ಟ್. ವೆರಿ ಗುಡ್. ಪುನಃ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ನಮ್ಮೊಳಗೆ ಪ್ರವೇಶ ಆಗ್ತಾ ಇರುವಂತಹ ಅಗಾಧವಾದ ವಿಶ್ವಶಕ್ತಿಯನ್ನೇ ಗಮನಿಸಿ. ವೆರಿ ಗುಡ್. ವೆರಿ ಗುಡ್. ನಮ್ಮೊಳಗೆ ಪ್ರವೇಶ ಆಗ್ತಾ ಇರುತ್ತೆ ಅಗಾಧವಾದ ವಿಶ್ವಶಕ್ತಿ. ಆ ವಿಶ್ವಶಕ್ತಿಯನ್ನೇ ಗಮನಿಸಿ. ಶ್ವಾಸವನ್ನೇ ಗಮನಿಸಿ. ವೆರಿ ಗುಡ್, ವೆರಿ ಗುಡ್. ಯಾರು ಆಳವಾಗಿ ಹೋಗಬಾರ್ದು, ಅವೇರ್ನೆಸ್ ಅಲ್ಲಿ ಇರಬೇಕು. ಓಕೆ. ಎನರ್ಜಿ, ಸಿಕ್ಕಾಪಟ್ಟೆ ಎನರ್ಜಿ ಒಳಗಡೆ ಫ್ಲೋ ಆಗ್ತಾ ಇರ್ತದೆ, ಗಮನಿಸಿ ಅದನ್ನ. ವೆರಿ ಗುಡ್. ಲಾಸ್ಟ್ 2 minutes. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ವೆರಿ ಗುಡ್, ವೆರಿ ಗುಡ್. ಲಾಸ್ಟ್ 30 seconds. ಕೊನೆಯ 30 ಸೆಕೆಂಡುಗಳು. ವೆರಿ ಗುಡ್. 10, 9, 8, 7,
6, 5, 4, 3, 2, 1, 0. ವೆರಿ ಗುಡ್. ನಿಧಾನವಾಗಿ ಎರಡು ಕಣ್ಣುಗಳನ್ನು ಓಪನ್ ಮಾಡಿ. ವೆರಿ ಗುಡ್. ಈಗ ಪುನಃ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್. ಹಿಂಗೆ ಎರಡು ಕೈಗಳನ್ನು ಇಟ್ಕೊಳ್ಳಿ, ಬಿಗಿ ಇಟ್ಕೊಳ್ಳಿ. ಹೀಗೆ 1, 2, 3, 4, 5, 6, 7, 8, 9, 10. ಈಗ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ 1, 2, 3, 4, 5, 6, 7, 8, 9, 10. ವೆರಿ ಗುಡ್. ಈಗ ಕೆಳಗಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಳಗಡೆ ಕಾಲನ್ನು ಮುಟ್ಲಿಕ್ಕೆ ಟ್ರೈ ಮಾಡಿ. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ಈಗ 20 ಟೈಮ್ಸ್ ಜಂಪಿಂಗ್ ಮಾಡೋಣ. ವೆರಿ ಗುಡ್. 1, 2. ವೆರಿ ಗುಡ್. ಪುನಃ ಧ್ಯಾನ ಸ್ಥಿತಿಯಲ್ಲಿ ನಿಂತ್ಕೊಳ್ಳೋಣ. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ಶ್ವಾಸವನ್ನು ಬಿಟ್ಟು ಬೇರೆಯನ್ನು ಗಮನಿಸಬಾರ್ದು. ನಮ್ಮೊಳಗೆ ಪ್ರವೇಶ ಆಗ್ತಾ ಇರುವಂತ ಅಗಾಧವಾದ ವಿಶ್ವಶಕ್ತಿಯನ್ನೇ ಗಮನಿಸಿ. ವೆರಿ ಗುಡ್. ವೆರಿ ಗುಡ್. ಲಾಸ್ಟ್ 2 ಮಿನಿಟ್ಸ್. ಕೊನೆ 2 ನಿಮಿಷಗಳು. ವೆರಿ ಗುಡ್. ವೆರಿ ಗುಡ್. ನಿಮ್ಮೊಳಗೆ ಪ್ರವೇಶ ಆಗ್ತಾ ಇರುವಂತ ಅಗಾಧವಾದ ವಿಶ್ವಶಕ್ತಿಯನ್ನು ಗಮನಿಸಿ. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್.
ಲಾಸ್ಟ್ ಕೊನೆಯ 30 ಸೆಕೆಂಡ್ಗಳು. 10, 10, 9, 8, 7, 6, 5, 4, 3, 2, 1, 0. ವೆರಿ ಗುಡ್, ವೆರಿ ಗುಡ್. ನಿಧಾನವಾಗಿ ಎರಡು ಕಣ್ಣುಗಳನ್ನು ಓಪನ್ ಮಾಡಿ. ಈಗ ಪುನಃ ಕುತ್ತಿಗೆಯನ್ನು ಒಂದ್ಸಾರಿ ರೊಟೇಟ್ ಮಾಡೋಣ, ಆಯ್ತಾ? ಶೇಕ್ ಮಾಡೋಣ, ಆಯ್ತಾ? ಸ್ಪೀಡ್ ಸ್ಪೀಡ್ ಮಾಡಿ, ಜೋರಾಗಿ. ಓಕೆ, ಸುಸ್ತಾದ್ರೆ ಸ್ವಲ್ಪ ಹೀಗೆ ರಿಲ್ಯಾಕ್ಸ್ ಮಾಡಿ, ಹೀಗೆ ರೊಟೇಟ್ ಮಾಡಿ, ಹೀಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿ. ವೆರಿ ಗುಡ್. ಹೀಗೆ ಮಾಡಿ. ವೆರಿ ಗುಡ್. ಹಾಗೆ ಇಲ್ಲ, ಧ್ಯಾನ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಎಲ್ಲ ಧ್ಯಾನ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ವೆರಿ ಗುಡ್. ಯಾರು ಡೀಪ್ ಆಗಿ ಹೋಗ್ಬಾರ್ದು. 10, 10, 9, 9, 8, 8, 7, 7, 6, 6, 5, 5, 4, 4, 4, 3, 3,
ಟೂ, ಟೂ, ಒನ್, ಝೀರೋ. ವೆರಿ ಗುಡ್. ನಿಧಾನವಾಗಿ ಎರಡು ಕಣ್ಣುಗಳನ್ನು ಓಪನ್ ಮಾಡಿ. ಈಗ ಎಕ್ಸರ್ಸೈಸ್ ನಿಂತ್ಕೊಂಡು ಮಾಡೋಣ. ರೈಟ್. ಈಗ ನಿಂತಲ್ಲೇ ರನ್ನಿಂಗ್. ಆಯ್ತು, ನಿಂತಲ್ಲೇ ಎಲ್ಲರೂ ರನ್ನಿಂಗ್ ಮಾಡೋಣ. ಜಾಗಿಂಗ್ ಅಂತ ಹೇಳ್ತಿದ್ವಿ. 1 2 6 7 8. ಕಾಲು ಫುಲ್ ಹೈಟ್ ಮಾಡಿ, ಹೀಗೆ ಹೈಟ್ ಬರುತ್ತೆ. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ಈಗ ಕಿಕ್, ಬಾಕ್ಸಿಂಗ್ ಅಲ್ಲಿ ಕಿಕ್ ಮಾಡ್ತೇವಲ್ಲ ಹೀಗೆ, ಸೊ ಹಾಗೆ ಕಿಕ್ ಮಾಡೋಣ. ಆಯ್ತಾ, ನಿಧಾನವಾಗಿ ಫಸ್ಟ್ 2 1 2 1 2 1. ನಿಧಾನವಾಗಿ ಮಾಡ್ತೀವಿ. ಸ್ಟ್ರೈಟ್ ಸ್ಟ್ರೈಟ್ ಮಾಡಬೇಕು. ಆಯ್ತಾ, ಹೀಗೆ ನೋಡಿ, ಹೀಗೆ ಬಾಡಿ ಶೇಕ್ ಆಗಬಾರ್ದು. ಹೀಗೆ ಹೀಗೆ ಮಾಡಬಾರ್ದು, ಹಾಗೆ ನಿಂತ್ಕೋಬೇಕು. ಕೈ ಮಾತ್ರ ಸ್ಪೀಡ್ ಹೋಗ್ಬೇಕು. 1 2 3 4 5 6 7 8 9 10. ಈಗ ಸ್ಪೀಡ್ ಮಾಡೋಣ. 1 2 3 4 5 6. 1. ಸ್ಪೀಡ್ 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 ಸ್ಪೀಡ್. ಎಸ್. ಕಿಕ್ ಮಾಡಿ ಕಿಕ್ ಮಾಡಿ ಕಿಕ್ ಮಾಡಿ. ವೆರಿ ಗುಡ್. ವೆರಿ ಗುಡ್. ಕಂಟಿನ್ಯೂ ಕಂಟಿನ್ಯೂ. ವೆರಿ ಗುಡ್. ವೆರಿ ಗುಡ್. ಈಗ ಇನ್ನೊಂದ್ಸರಿ ಜಾಗಿಂಗ್ ಮಾಡೋಣ. 2 3 4. ವೆರಿ ಗುಡ್. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ಶ್ವಾಸವನ್ನು ಬಿಟ್ಟು ಬೇರೇನು ಗಮನಿಸಬಾರ್ದು. ನಮ್ಮೊಳಗೆ ಪ್ರವೇಶ ಆಗ್ತಾ ಇರುವಂತಹ ಅಗಾಧವಾದ ಶಿವಶಕ್ತಿಯನ್ನೇ ಗಮನಿಸಿ. ಹನುಮಾನ್ಜಿ ಹನುಮಾನ್ಜಿ ಅವರನ್ನ ನಮ್ಮೊಳಗೆ ಆವಾಹನೆಯನ್ನು ಮಾಡೋಣ. ಹನುಮಾನ್ಜಿಯಲ್ಲಿ ನಾವು ಪ್ರೇಯರ್ ಮಾಡೋಣ. ನಿಮ್ಮಷ್ಟೇ ಎನರ್ಜಿ, ಶಕ್ತಿ ನಮಗೂ ಬರಲಿ. ಒಳ್ಳೆಯ ಬಲ ಬರಲಿ, ಒಳ್ಳೆಯ ಬುದ್ಧಿ ಬರಲಿ, ಒಳ್ಳೆಯ ಆರೋಗ್ಯ ಬರಲಿ. ಮನೋಜವಂ ಮಾರುತದಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಬಲಂ. ಹಾಗೆ ಬುದ್ಧಿಬಲ ನಮಗೆ ಸಿಗುವಂತಾಗಲಿ. ಉತ್ತಮ ಆರೋಗ್ಯ ಸಿಗಲಿ ಅಂತ ವಿಶೇಷವಾದ ಶಕ್ತಿಯನ್ನು ನಮಗೆ ದಯಪಾಲಿಸಿ. ಶ್ವಾಸವನ್ನೇ ಗಮನಿಸಿ. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ಮುಖದಲ್ಲಿ ನಗು ಇರಲಿ. ವೆರಿ ಗುಡ್. ವೆರಿ ಗುಡ್.
Last 30 seconds. Very good. 10, 9, 8, 7, 6, 5, 4, 3, 2, 1, 0. ವೆರಿ ಗುಡ್. ನಿಧಾನವಾಗಿ ಧ್ಯಾನದಿಂದ ಎಚ್ಚರವಾಗಿ ಈಗ ಪುನಃ ಎಕ್ಸರ್ಸೈಸ್ ಕೊಡಿ. Okay. 1, 2, 3, 4, 5, 6, 5, 4, 3, 2, 1, 0. ವೆರಿ ಗುಡ್. ಈಗ ಚಕ್ರಗಳನ್ನ ಹೀಲ್ ಮಾಡೋಣ ಆಯ್ತಾ. ಹೀಗೆ ಹೀಗೆ ಕಾಲನ್ನ ಅರ್ಧ ಅರ್ಧ ಹೀಗೆ ಕ್ರಾಸ್ ಮಾಡಿ, ಅಂದ್ರೆ ಬಂಕರಿಗಾಲ ಅಂತೀವಲ್ಲ ಹಾಗೆ ಬೆಂಡ್ ಮಾಡಿ ಹೀಗೆ ಇರ್ಬೇಡಿ. ವೆರಿ ಗುಡ್. ನಿಧಾನವಾಗಿ ವೆರಿ ಗುಡ್. ಹೀಗೆ ಇಲ್ಲಿವರೆಗೂ ನೆತ್ತಿ ಮೇಲೆವರೆಗೂ ಮಾತ್ರ ತಗೊಂಡು ಹೀಗೆ ನಿಧಾನವಾಗಿ ಬಹಳ ನಿಧಾನವಾಗಿ ಒಂದೊಂದೇ ಚಕ್ರವನ್ನ ಹೀಲ್ ಮಾಡ್ತಾ ಬನ್ನಿ. ಒಂದೊಂದೇ ಚಕ್ರವನ್ನ ಹೀಲ್ ಮಾಡ್ತಾ ಬನ್ನಿ. ವೆರಿ ಗುಡ್. ವೆರಿ ಗುಡ್. ನಿಧಾನವಾಗಿ ನಿಧಾನವಾಗಿ ಬರ್ಬೇಕು. ಒಂದೇ ಚಕ್ರ, ಆ ಕೈ ಯಾವ್ಯಾವ ಚಕ್ರದ ಬಳಿ ಬರ್ತದೋ ಅವಾಗೆಲ್ಲ ಅದು ಹೀಲ್ ಆಗ್ತಿದೆ ಅಂತ ಹೇಳಿ ವೆರಿ ಗುಡ್ ಆಕ್ಟಿವ್ ಆಗ್ತಾ ಇರ್ತದೆ. ಓಕೆ. ವೆರಿ ಗುಡ್. ವೆರಿ ಗುಡ್. ಪುನಃ ಇನ್ನೊಮ್ಮೆ. ವೆರಿ ಗುಡ್. ನಿಧಾನವಾಗಿ. ವೆರಿ ಗುಡ್. ಮೂಲಾಧಾರ ಚಕ್ರದವರೆಗೂ, ಸಹಸ್ರಾರದಿಂದ ಮೂಲಾಧಾರದವರೆಗೂ ಹೀಲ್ ಹೀಲ್ ಹೀಲ್. ಓಕೆ. ವೆರಿ ಗುಡ್. ಸಹಸ್ರಾರದಿಂದ, ಆಜ್ಞಾ ಚಕ್ರದಿಂದ, ವಿಶುದ್ಧಿ ಚಕ್ರದಿಂದ. ವೆರಿ ಗುಡ್. ವೆರಿ ಗುಡ್. ಹಾಗೆ ಹಾಗೆ ನಿಧಾನವಾಗಿ. ವೆರಿ ಗುಡ್. ಮೂಲಾಧಾರ ಚಕ್ರದವರೆಗೂ ಹೀಲ್ 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 ಹೀಲ್. ಓಕೆ. ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ಹೀಗೆ ಹೀಗೆ ರೊಟೇಟ್ ಮಾಡಿ. ವೆರಿ ಗುಡ್. ಫುಲ್ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿ. ಈಗ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿದ್ರಿ. ವೆರಿ ಗುಡ್.
ವೆರಿ ಗುಡ್. ಈಗ ಒಂದು 20 ಟೈಮ್ಸ್ ಜಂಪಿಂಗ್ ಮಾಡೋಣ. 2 ಜಂಪಿಂಗ್ ಜಪಾಂಗ್. ಸೊ ಈಗ ಬಾಕ್ಸಿಂಗ್ ಕಿಕ್ ಮಾಡೋಣ ಸ್ಪೀಡ್ ಆಗಿ. 1 2 3 4 5 6 7 8 9 10 11 12 13 14 15 ಸ್ಪೀಡ್ 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 ಸ್ಪೀಡ್. ವೆರಿ ಗುಡ್. ಎಲ್ಲರೂ ದೇಹದಲ್ಲಿ ಕೇಳ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ನಮ್ಮೊಳಗೆ ಪ್ರವೇಶ ಆಗ್ತಾ ಇರುವಂತಹ ಅಗಾಧವಾದ ವಿಶ್ವಶಕ್ತಿಯನ್ನೇ ಗಮನಿಸಿ. ವೆರಿ ಗುಡ್, ವೆರಿ ಗುಡ್. ಲಾಸ್ಟ್, ಕೊನೆಯ 2 ನಿಮಿಷಗಳು. ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ. ಹನುಮಾನ್ಜಿ, ಹನುಮಾನ್ಜಿಯನ್ನ ಪ್ರೇಯರ್ ಮಾಡಿ, ಹನುಮಾನ್ಜಿಯನ್ನ ಆಹ್ವಾನ ಮಾಡಿ, ಆಂಜನೇಯ ಸ್ವಾಮಿಯವರನ್ನು ಆಹ್ವಾನ ಮಾಡಿ ಅವರಷ್ಟೇ ಬುದ್ಧಿ ಬಲ ಜ್ಞಾನವನ್ನ ದಯಪಾಲಿಸಿ ಅಂತ ಹೇಳಿ ಕೇಳ್ಕೊಳ್ಳಿ. ಅಗಾಧವಾದ ವಿಶ್ವಶಕ್ತಿ ನಮ್ಮೊಳಗೆ ಪ್ರವೇಶ ಆಗಿ ಅಗಾಧವಾದ ಶಕ್ತಿ ನಮ್ಮಲ್ಲಿ ಸಂಚಾರ ಆಗಲಿ. ಆ ಮೂಲಕ ಒಳ್ಳೆಯ ಬಲ ಬರಲಿ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡಲೇ ಎಲ್ಲ ನಿವಾರಣೆ ಆಗಲಿ, ಎಲ್ಲ ಹೀಲಿಂಗ್ ಆಗಲಿ. ಆ ಎನರ್ಜಿ ನಮ್ಮೊಳಗೆ ಪ್ರವೇಶ ಆಗ್ತಾ ಇರುವಂಥ ಎನರ್ಜಿ ಎಲ್ಲ ನೆಗೆಟಿವ್ ಏನಿದೆ ನಮ್ಮ ದೇಹದಲ್ಲಿ, BP, ಶುಗರು, ಗರ್ಭದಲ್ಲಿ ಅಲ್ಲಿ ಇಲ್ಲಿ ಗೆಡ್ಡೆಗಳು, ಟ್ಯೂಮರ್, ಕ್ಯಾನ್ಸರ್ ಏನೇನಿದೆ ಎಲ್ಲವೂ ಕೂಡ ಹೀಲ್ ಆಗಲಿ. ಹೀಲ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ, ಎಲ್ಲ ಕ್ಲಿಯರ್ ಆಗ್ತಾ ಇದೆ. ವಿಶ್ವಶಕ್ತಿ ನಮ್ಮೊಳಗೆ ಗಾಢವಾಗಿ ಪ್ರವೇಶ ಆಗಿ ನಮ್ಮಲ್ಲಿರುವಂಥ ಎಲ್ಲ ಅನಾರೋಗ್ಯ ಉಂಟು ಮಾಡ್ತಾ ಇರುವಂಥ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಏನಿದೆ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಆಯ್ತಾ, ಎಲ್ಲ ಪಿರಮಿಡ್ ಮಾಸ್ಟರ್ಸ್, ಮೇಲಿನ ಲೋಕಗಳ ಎಲ್ಲ ಹೀಲಿಂಗ್ ಮಾಸ್ಟರ್ಸ್ ಎಲ್ಲ ಹೀಲ್ ಮಾಡ್ತಾ ಇದ್ದಾರೆ. ಹೀಲ್ 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 ಹೀಲ್. ಎಲ್ಲ ಚಕ್ರಗಳು ಆಕ್ಟಿವೇಶನ್ ಆಗ್ತಾ ಇದೆ. ಎಲ್ಲ ಚಕ್ರಗಳು ಆಕ್ಟಿವೇಶನ್ ಆಗ್ತಾ ಇದೆ, ರೊಟೇಟ್ ಆಗ್ತಾ ಇರ್ತದೆ. ಅದನ್ನೇ ಗಮನಿಸಿ. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಕೊನೆಯ 30 ಸೆಕೆಂಡುಗಳು. 10 9 8 8 7 7 6 6 5 5
5. Very good. 4, 3, 2, 1, 0. ವೆರಿ ಗುಡ್. ನಿಧಾನವಾಗಿ ಎರಡು ಕಣ್ಣುಗಳನ್ನ ಓಪನ್ ಮಾಡಿ ಪುನಃ ನಾವು ಎಕ್ಸರ್ಸೈಸ್ ಮಾಡೋಣ. ವೆರಿ ಗುಡ್. ಈಗ ಜಾಗಿಂಗ್ ಮಾಡಿ ಒಂದು 20 ಟೈಮ್ಸ್. ಸ್ಪೀಡ್ 1, 2, 3, 4, 5, 6, 7, 8, 9, 10, 11, 13, 14, 15, 16, 17. ವೆರಿ ಗುಡ್, ವೆರಿ ಗುಡ್. ಎರಡು ಕೈಗಳನ್ನು ಹಿಡಿದುಕೊಳ್ಳಿ. 1, 2, 3, 4, 5, 6, 7, 8, 9, 10. ಈಗ ಅಪೋಸಿಟ್. 1, 2, 3, 4, 5, 6, 7, 8, 9, 10. ವೆರಿ ಗುಡ್. ಈಗ 20 ಟೈಮ್ಸ್ ಕೆಳಗಡೆ ಫುಟ್ ಕಾಲು ಮುಟ್ಟೋಣ ಆಯ್ತಾ. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ಈಗ ರೊಟೇಟ್ ಮಾಡಿ. ವೆರಿ ಗುಡ್. ಈಗ ಅಪೋಸಿಟ್ ಆಗಿ ರೊಟೇಟ್ ಮಾಡಿ. ಓಕೆ, ಇದು ನಮ್ಮ ಚಕ್ರ ಆಕ್ಟಿವೇಶನ್ ಆಗ್ಲಿಕ್ಕೆ ಸೊ ಇದು ತುಂಬಾ ಹೆಲ್ಪ್ ಆಗ್ತದೆ. ಹುಷಾರು, ವಯಸ್ಸಾದವರು ಸ್ವಲ್ಪ ನಿಧಾನ ಮಾಡಿ. ಅಪೋಸಿಟ್. ವೆರಿ ಗುಡ್. ಈಗ ಒಂದು 20 ಟೈಮ್ಸ್ ಜಂಪಿಂಗ್ ಮಾಡೋಣ. 1, 2, 3, 4, 5, 6. ವೆರಿ ಗುಡ್. ಹೀಗೆ ಕೊಡಿ, ಹೀಗೆ. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ಈಗ ಸ್ಪೀಡ್ ಆಗಿ ಮಾಡೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 19. ವೆರಿ ಗುಡ್. ಈಗ ಕಿಕ್ಕಿಂಗ್ ಮಾಡೋಣ. 1, 2, 3, 4, 5. ಸ್ಪೀಡ್ ಆಗಿ ಮಾಡಬೇಕು. 6. ಸುಸ್ತಾಗ್ಬೇಕು. ಸ್ಪೀಡ್ 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 ಸ್ಪೀಡ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಶ್ವಾಸವನ್ನು ಗಮನಿಸಿ. ಯಾರು ಬಾಯ್ ಬಿಡಬೇಡಿ.
ಮೂಗಲ್ಲೇ ಉಸಿರಾಟ ಮಾಡಬೇಕು. ನಮ್ಮೊಳಗೆ ಪ್ರವೇಶ ಆಗ್ತಾ ಇರುವಂತ ಅಗಾಧವಾದ ವಿಶ್ವಶಕ್ತಿಯನ್ನು ಗಮನಿಸಿ. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಕೊನೆಯ 30 ಸೆಕೆಂಡುಗಳು. ಟೆನ್, 9, 8, 7, 6, 5. ವೆರಿ ಗುಡ್. ಹನುಮಾನ್ಜಿಯನ್ನ ಹನುಮಾನ್ಜಿ ಇಲ್ಲಿ ನಾವು ಪ್ರೇಯರ್ ಮಾಡೋಣ. ಅವರ ಹಾಗೆ ನಮಗೆ ಅಗಾಧವಾದ ವಿಶ್ವಶಕ್ತಿ ನಮ್ಮೊಳಗೆ ಪ್ರವೇಶ ಆಗಿ ಅವರಷ್ಟೇ ಬುದ್ಧಿ ಬಲ ಪ್ರಾಪ್ತಿಯಾಗಲಿ. ಅವರಷ್ಟೇ ಬಲ, ದೇಹದ ಆದ್ಯತೆ, ಆರೋಗ್ಯ ನಮಗೂ ಸಿಗಲಿ ಅಂತ ಹೇಳಿ ಹನುಮಾನ್ಜಿ ಹತ್ರ ನಾವು ಆಶೀರ್ವಾದವನ್ನು ಪಡೆಯೋಣ. 4, 3, 2, 1, 0. ವೆರಿ ಗುಡ್. ವೆರಿ ಗುಡ್. ನಿಧಾನವಾಗಿ 2 ಕಣ್ಣುಗಳನ್ನು ಓಪನ್ ಮಾಡಿ. ಈಗ ಪ್ರಾಣಾಯಾಮ ಒಂದ್ಸರಿ, ಅಂದ್ರೆ ಜೋರು ಉಸಿರು ತಗೊಳ್ಬೇಕು, ಉಸಿರನ್ನ ಬಿಡಬಾರ್ದು. ಆಯ್ತಾ? ಜೋರು ಉಸಿರು ತಗೊಳ್ಳ 2 ಸಾರಿ ಉಸಿರು ತಗೊಳ್ಳಿ. ಎಷ್ಟೊತ್ತಾಗ್ತದೆ ಅಷ್ಟೊತ್ತು ಉಸಿರು ನಿಲ್ಲಿಸಿ, ಆಮೇಲೆ ನಿಧಾನವಾಗಿ ರಿಲೀಸ್ ಮಾಡ್ಬೇಕು. ಆಯ್ತಾ? ರೆಡಿ? 1, 2, 3 ಹೀಗೆ. ಆಯ್ತಾ? ಇನ್ಹೇಲ್, ಹಾಗೆ ಇರಿ, ಹಾಗೆ ಇರಿ. ಇನ್ನೊಮ್ಮೆ ತಗೊಳ್ಳಿ ಉಸಿರು. ಇನ್ಹೇಲ್, ಹಾಗೆ ಇರಿ, ಹಾಗೆ ಇರಿ. ಉಸಿರು ಬಿಡಬಾರ್ದು, ಉಸಿರು ಬಿಡಬಾರ್ದು. ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ. ವೆರಿ ಗುಡ್, ವೆರಿ ಗುಡ್. ನಗ್ನಗ್ತಾ ನಿಧಾನವಾಗಿ ರಿಲೀಸ್ ಮಾಡಬೇಕು. ವೆರಿ ಗುಡ್. ಇನ್ನೊಮ್ಮೆ ಇನ್ಹೇಲ್, ಇನ್ನೊಮ್ಮೆ ಇನ್ಹೇಲ್, ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ. ವೆರಿ ಗುಡ್, ವೆರಿ ಗುಡ್. ನಿಧಾನವಾಗಿ, ನಿಧಾನವಾಗಿ, ನಿಧಾನವಾಗಿ ನಗ್ನಗ್ತಾ ರಿಲೀಸ್ ಮಾಡಿ. ವೆರಿ ಗುಡ್. 2 ಕೈಗಳನ್ನು ಹೀಗೆ ಹೊಟ್ಟೆ ಮೇಲೆ ಒತ್ತಿ ಹಿಡ್ಕೊಳ್ಳಿ. ಈಗ ನಮ್ಮೊಳಗಿರುವಂತ ಉಸಿರನ್ನೆಲ್ಲ ಹೊರಗಡೆ ಬಿಡಬೇಕು. ಆಯ್ತಾ? ಉಸಿರು ತಗೊಳಂಗಿಲ್ಲ, ಉಸಿರು ಬಿಡಬೇಕು. ಉಸಿರು ತಗೊಳ್ಳೋ ಹಾಗಿಲ್ಲ, ಉಸಿರು ಬಿಡಬೇಕು. ಹೊಟ್ಟೆ ಒತ್ತಿ ಹಿಡ್ಕೊಳ್ಳಿ ಹಿಂಗೆ. ಆಯ್ತಾ? ಹೀಗೆ ಉಸಿರು ಎಲ್ಲ ಹೊರಗೆ ಹಾಕ್ಬೇಕು. ಒಳಗಡೆ ಏನಿದೆ ಗಾಳಿ, ಇದನ್ನೆಲ್ಲ ಹೊರಗೆ ಹಾಕ್ಬೇಕು. ಆಯ್ತಾ? ಅವಾಗ ಏನಾಗ್ತದೆ, ನೆಗೆಟಿವ್ ಎನರ್ಜಿ, ನೆಗೆಟಿವ್
ಏನಿದೆ ಅದೆಲ್ಲ ಹೊರಗಡೆ ಹೋಗ್ತದೆ. ಆಯ್ತಾ? ವೆರಿ ಗುಡ್. ಈಗ ಎಲ್ಲರೂ ಕಣ್ಣು ಮುಚ್ಚಿ ಹಾಗೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನೋಡಿ, ಮೈಂಡ್ ಒಳ್ಳೆ ವೈಬ್ರೇಷನ್ ಆಗ್ತಾ ಇದೆ. ಮೈಂಡ್, ಓಕೆ, ವೆರಿ ಗುಡ್. ನಮ್ಮೊಳಗೆ ಅಗಾಧವಾದ ವಿಶ್ವಶಕ್ತಿ ಪ್ರವೇಶ ಆಗ್ತಾ ಇರುತ್ತೆ. ನಮ್ಮ ಮೈಂಡ್ ನೋಡಿ ಇವಾಗ ಫುಲ್ ರಿಲ್ಯಾಕ್ಸ್ ಆಗಿದೆ, ಫ್ರೀ ಆಗಿದೆ. ಆಯ್ತಾ? ಫುಲ್ಲು ರೊಟೇಟ್ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಶ್ವಾಸವನ್ನೇ ಗಮನಿಸಿ, ಶ್ವಾಸವನ್ನು ಬಿಟ್ಟು ಬೇರೆ ಗಮನಿಸಬಾರ್ದು. ವೆರಿ ಗುಡ್. ಹಾಗೆ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿಯೋಣ. ವೆರಿ ಗುಡ್. ಯಾರು ಕಣ್ಣು ಓಪನ್ ಮಾಡಬಾರ್ದು. ನೆಕ್ಸ್ಟ್ 15 ಮಿನಿಟ್ಸ್, ಮುಂದಿನ 15 ನಿಮಿಷಗಳ ಕಾಲ, ಅಥವಾ ಕಂಟಿನ್ಯೂ ಮಾಡೋರು ಕಂಟಿನ್ಯೂ ಮಾಡ್ಬೋದು. ಅದಕ್ಕಿಂತ ಮುಂಚೆ ಯಾರು ಕಣ್ಣು ಓಪನ್ ಮಾಡಬೇಡಿ. ಹಾಗೆ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿಯೋಣ. ವೆರಿ ಗುಡ್.